ಆ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮನೆಗೆ ರಿಟರ್ನ್ ಅಷ್ಟೇ. ಈ ಸುತ್ತಲೂ ಕಾಡು ನೋಡುವಾಗ ನನಗೆ ನಿಮ್ಮ ಹತ್ರ ಒಂದು ಸ್ಟೋರಿ ಶೇರ್ ಮಾಡಬೇಕು ಅಂತ ಅನಿಸ್ತದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಟು ಕೋಸ್ಟ್ ಟು ಹಿಲ್ ರೈಡ್ಸ್ ಯೂಟ್ಯೂಬ್ ಚಾನಲ್. ಇನ್ನು ಸನ್ರೈಸೇ ಆಗಲಿಲ್ಲ, ಅದಕ್ಕಿಂತ ಮುಂಚೆನೇ ಹೊರಟಿದ್ದೇವೆ. ನನ್ನ ಫ್ರೆಂಡ್ ಇಲ್ಲೇ ಕಾಯ್ತಿದ್ದಾನೆ, ಇಲ್ಲ ಇದ್ದಾನಲ್ಲ. ಇವತ್ತು ನಾವು ಬೆಳವಾಯಿಂದ ಹೊರಟು ಚಾರ್ಮಾಡಿ ಘಾಟಿಯಾಗಿ ಮೂಡಿಗೆರೆ ಹತ್ತಿರದ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ರೈಡ್ ಮಾಡ್ತಿದ್ದೇವೆ. ನಿಮಗೆಲ್ಲ ಸುಮಾರು ಮಂದಿಗೆ ಈ ದೇವಸ್ಥಾನದ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ. 1-2 ವರ್ಷದಿಂದ ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅದು ತುಂಬ ಫೇಮಸ್ ಆಗಿತ್ತು. ರೈನಿ ಸೀಸನ್ಗೆ ಅಲ್ಲಿ ತುಂಬ ಟೂರಿಸ್ಟ್ ಅಲ್ಲಿ ಹೋಗ್ತಾರೆ. ಹಾಗೆ ನಾವು ಕೂಡ ಲಾಸ್ಟ್ ಇಯರ್ ಅದರ ಹಿಂದಿನ ಇಯರೆಲ್ಲ ಟ್ರೈ ಮಾಡಿದ್ವಿ, ಒಂದು ಹೋಗಬೇಕು ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಸೊ ಇವತ್ತು ದಿನ ಬಂದಿದೆ, ನೋಡ್ಕೊಂಡು ಬರುವ. ವಿಶಾಲಿಗೆ ಫ್ಯೂಲ್ ಅಪ್ ಮಾಡಲಿಕ್ಕಿತ್ತು, ಸೊ ಹಾಗಾಗಿ ಒಂದು ಸ್ಟಾಪ್ ಕೊಟ್ವಿ. ನಾನಂದರೆ ನಿನ್ನೆ ಈವ್ನಿಂಗ್ಗೆ ಫುಲ್ ಟ್ಯಾಂಕ್ ಮಾಡಿದ್ದೆ, ರಿಸ್ಕೇ ಬೇಡ ಅಂತ. ಯಾಕಂದರೆ ಈ ಬೈಕ್ ಕಾರಿದು ಮೈಲೇಜ್ ಕೊಡ್ತವೆ, ಅದೊಂದು ಸ್ವಲ್ಪ ಕಷ್ಟ. ನಾವಿಬ್ಬರು ಮಾತ್ರ ಅಲ್ಲ, ನಂದು ಇನ್ನೊಬ್ಬ ಫ್ರೆಂಡ್ ಮಂಗಳೂರಿಂದ ಬರ್ತಿದ್ದಾನೆ, ಹಾಗೆ ಅವ ಬೆಳ್ತಂಗಡಿ ಸಿಗ್ತಾನೆ ಅಂತ ಹೇಳಿದ. ಮತ್ತು ನಮ್ದು ಇವತ್ತಿದು ರೈಡ್ ಕೂಡ ಸ್ವಲ್ಪ ಚಿಕ್ಕ ರೈಡ್. ಆ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮನೆಗೆ ರಿಟರ್ನ್ ಅಷ್ಟೇ. ನಂದು ಊರು ಬೆಳುವೈ, ಅಲ್ಲಿಂದ ಒಂದು 130 ಕಿಲೋಮೀಟರ್ ಉಂಟು ಆ ದೇವಸ್ಥಾನಕ್ಕೆ. ಮತ್ತು ಇನ್ನೊಂದೇನೆಂದರೆ ನಮಗೆ ಆನ್ ದ ವೇ ಚಾರ್ಮಾಡಿ ಘಾಟಿ ಸಿಗ್ತದೆ. ಸೊ ಬೆಳಿಗ್ಗೆ ಅಲ್ಲಿ ವ್ಯೂ ತುಂಬ ಚೆಂದ ಇರ್ತದೆ, ಅದು ನೋಡಲಿಕ್ಕೆ ಸಿಗ್ತದೆ ಅಂತ ಸ್ವಲ್ಪ ಖುಷಿ ಉಂಟು. ಮತ್ತು ಆ ಘಾಟಿ ನಮ್ಮ ಈ ಆಗುಂಬೆ, ಕುದುರೆಮುಖ, ಹುಳಿಕಲ್ಲು, ಕೆರೆಕಟ್ಟೆ ಎಲ್ಲದಕ್ಕಿಂತ ಸ್ವಲ್ಪ ಲಾಂಗ್ ಘಾಟ್ ಸೆಕ್ಷನ್ ಅದು. ಹಾಗೆ ರೈಡ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಸಿಗ್ತದೆ. ಎಸ್, ನಮ್ಮ ಜೊತೆ ಶ್ರೀನಿವಾಸ್ ಜಾಯ್ನ್ ಆದ. ಅವನು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದ. ನಾನು ಅಲ್ಲಿ ಹಿಂದ್ಗಡೆ ಎಲ್ಲ ಸುಮಾರು ಕಡೆ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ರೋಡೆಲ್ಲ ಸ್ವಲ್ಪ ಚೆನ್ನಾಗಿರಲಿಲ್ಲ. ಅದು ಸುಮ್ಮನೆ ಫೋಟೋಸ್ ತಿನ್ನುತ್ತೆ, ಆಮೇಲೆ ನಾನು ಅದು ರೆಕಾರ್ಡ್ ಮಾಡಿದರೂ ಅದನ್ನು ಅಪ್ಲೋಡ್ ಮಾಡ್ತಿರಲಿಲ್ಲ ಇದರಲ್ಲಿ. ಸೊ ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ವೀಡಿಯೋ ಬಂದ್ ಮಾಡಿದ್ದೆ. ಬರೀ ಈ ಸ್ಟ್ರೆಚ್ ನೋಡಿ, ತುಂಬ ಚೆನ್ನಾಗಿದೆ. ಸ್ವಲ್ಪ ರೆವ್ ಮಾಡಿ. ಬೈಕ್ದು ಥ್ರಾಟಲ್ ರೆಸ್ಪಾನ್ಸ್ ಕ್ರೇಜಿ. ಥ್ರಾಟಲ್ ಕೊಡ್ತಿದ್ದಾಗೆ ನುಗ್ತದೆ. ನಿಮ್ಮ ಮುಂದೆ ನೋಡಿ, ಇನ್ನೂ ಚೆನ್ನಾಗಿದೆ.
ಇದೆಲ್ಲ ಹೊಸತ್ತಾದಾಗೆ ಕಾಣ್ತದೆ ಎಲ್ಲ ರೋಡ್ಗಳು. ಇದೇ ಒಂದು ಪಾಟ್ ಹೋಲ್ಸ್ ಎಲ್ಲ ಭಾರಿ ನೀಟಾಗಿದೆ. ತುಂಬ ಚೆನ್ನಾಗಿದೆ ಆ ಮನೆಗಳು. ತುಂಬ ಕಡೆ ನೋಡಿದ್ವಿ ಹಿಂದೆ, ಎಲ್ಲೂ ಬ್ರೇಕ್ಫಾಸ್ಟ್ಗೆ ಹೋಟೆಲ್ ಸಿಗಲಿಲ್ಲ. ನಾವು ಕೊಟ್ಟಿಗೆರೆ ಹೋಗಿಯೇ ಬ್ರೇಕ್ಫಾಸ್ಟ್ ಮಾಡುವ ಅಂದ್ಕೊಂಡಿದ್ವಿ, ಆದರೆ ಆಲ್ರೆಡಿ ಹಸುವಾಗ್ತಿದೆ. ಸೊ ಅಲ್ಲಿ ಹಿಂದೆ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ, ಎಲ್ಲಾದರೂ ಸಿಗ್ತದ ನೋಡುವಂತ. ವಿಶಾಲ್ ಹೇಳ್ದ ಮುಂದೆ ಎಲ್ಲ ಸಿಕ್ಕಿದ್ರೆ ನಾನು ನಿಲ್ಲಿಸ್ತೇನೆ ಅಂತ ಹೇಳುವ. ವಾವ್, ಇಲ್ಲಿಂದಲೇ ಕಾಣ್ತೇವೆ ನೋಡಿ ಆ ಬೆಟ್ಟಗಳು, ಘಾಟ್ ಸೆಕ್ಷನ್ ಬೆಟ್ಟಗಳು. ಓಕೆ, ಹೀಗೆ ಹೋಟೆಲ್ಗಳಿದೆ. ವಿಶಾಲ್ ಬೈಕ್ ಕೂಡ ಸ್ಲೋ ಮಾಡಿದ. ಓಲು ಅಡೆಗ ಪೊಯ್ ಪೊಯ್. ಮಡಿಕೇರಿ ಹೋದಾಗ ಒಂದು ನಿಂದು ಶಾಪ್ ಹೋಟೆಲ್ ಗಣೇಶ್ ಪ್ರಸಾದ್ ಭಾರಿ ಒಳ್ಳೆದಿತ್ತು ತಿಂಡಿ. ಆದರೆ ನಾವು ಸ್ವಲ್ಪ ಲೈಟಾಗಿ ತಿಂದ್ವಿ, ಯಾಕಂದರೆ ಅಲ್ಲಿ ಕೊಟ್ಟಿಗೆರ ರೀಚ್ ಆಗಿ ಮತ್ತೆ ತಿನ್ಬೇಕಂತಿದ್ದೇವೆ. ಆಲ್ರೆಡಿ ಮುಂದೆ ಹೋಗಿದ್ದಾರೆ. ಘಾಟ್ ಸೆಕ್ಷನ್ ಎಂಟರ್ ಆದ್ವಿ. ಇನ್ನು ಮುಂದೆ ಕೊಟ್ಟಿಗೆರ ತನಕ ಕೂಡ ಒಳ್ಳೆ ಸೀನಿಕ್ ವ್ಯೂ. ಈ ಕಡೆ 2023 ನಾನು ಲಾಸ್ಟ್ ಬಂದಿದ್ದು, ಹಾಗೆ ಈ ರೋಡ್ ಈ ವ್ಯೂ ಎಲ್ಲ ಮರ್ತೋಗಿದೆ. ಅಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ದೊಡ್ಡ ಬೆಟ್ಟ. ಚಾರ್ಮಾಡಿ ಘಾಟಿ ಬೆಟ್ಟಗಳು ಬೇರೆ ಹತ್ತಿರದ ಘಾಟಿಗಳ ಬೆಟ್ಟಗಳಿದೆಯಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ದೊಡ್ಡದು. ನಿಮಗೆ ಅದು ತುಂಬ ಸ್ಟೀಪು ಕಾಣ್ತದೆ, ತುಂಬ ದೊಡ್ಡದಾಗಿ ಕಾಣ್ತದೆ. ಈ ರೋಡ್ ಮಾತ್ರ ಹೆವೆನ್. ಈ ಸಮ್ಮರಲ್ಲೂ ಲೈಟಾಗಿ ಚಳಿ ಇದೆ, ಒಳ್ಳೆ ಸಮ್ಮರ್ ರೈಡ್ಸ್. ಈ ಸುತ್ತಲೂ ಕಾಡು ನೋಡುವಾಗ ನನಗೆ ನಿಮ್ಮ ಹತ್ರ ಒಂದು ಸ್ಟೋರಿ ಶೇರ್ ಮಾಡಬೇಕು ಅಂತ ಅನಿಸ್ತದೆ. ಇದೊಂದು ಹಾರರ್ ಸ್ಟೋರಿ. ನಾವಾಗ ಬ್ರೇಕ್ಫಾಸ್ಟ್ ಮಾಡುವಾಗ ಶ್ರೀನಿವಾಸ್ ಒಂದು ಇನ್ಸಿಡೆಂಟ್ ಹೇಳಿದ್ರು. ಇದು ಸುಮಾರು ಅರ್ಲಿ 90s ಇರ್ಬೋದು. ಶ್ರೀನಿವಾಸ್ನ ಅಜ್ಜ ಅವರ ಫ್ರೆಂಡ್ ಜೊತೆ ತಮ್ಮ ಮೂಡಿಗೆರೆ ಮನೆಗೆ ಇದೇ ಘಾಟಿಯಾಗಿ ಅವರ ಅಂಬಾಸಡರ್ ಕಾರಲ್ಲಿ ಹೋಗ್ತಿದ್ರು. ಅಜ್ಜನ ಫ್ರೆಂಡ್ ಕಾರ್ ಡ್ರೈವ್ ಮಾಡ್ತಿದ್ರು. ಅವರು ಉಜಿರೆಯಲ್ಲಿ ಏನೋ ಕೆಲಸ ಇತ್ತಂತ ಈ ಕಡೆ ಬಂದಿದ್ರಂತೆ.
ಹಾಗೆ ವಾಪಸ್ ಹೋಗುವಾಗ ಈ ಘಾಟಿಯಲ್ಲಿ ಸುಮಾರು ರಾತ್ರಿ 1 ಗಂಟೆ ಆಗಿರ್ಬೋದು. ಆಗ ಚಾರ್ಮಾಡಿ ಘಾಟಿ ಈಗಿನ ಥರ ಎಲ್ಲ ತುಂಬ ವೆಹಿಕಲ್ಸ್ ಎಲ್ಲ ಇರಲಿಲ್ಲ. ತುಂಬ ಸೈಲೆಂಟ್ ಇತ್ತು, ಫುಲ್ ಸೈಲೆಂಟ್ ರೋಡು, ಸುತ್ತ ಡೆನ್ಸ್ ಫಾರೆಸ್ಟ್. ಹೀಗೆ ಹೋಗ್ತಿರ್ಬೇಕಾದ್ರೆ ಸಡನ್ಲಿ ಏನೋ ಒಂದು ಇವರ ಕಾರಿನ ಎದುರಿಂದ ಪಾಸ್ ಆಯ್ತಂತೆ. ಅವ್ರ ಫ್ರೆಂಡ್ ತಕ್ಷಣ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿದ್ರು. ಇವರಿಬ್ಬರಿಗೂ ಒಂಥರ ಟೆನ್ಷನ್ ಸ್ಟಾರ್ಟ್ ಆಯಿತು, ಏನದು ಅಂತ. ಶ್ರೀನಿವಾಸನ ಅಜ್ಜ ಕಾರಲ್ಲಿದ್ದ ಒಂದು ಟಾರ್ಚ್ ತೆಗೆದು ನೋಡಿ ಬರ್ತೇನೆ ಅಂತ ಹೇಳಿ ಕಾರಿಂದ ಹೊರಗೆ ಬಂದರಂತೆ. ಸುತ್ತ ಒಮ್ಮೆ ಟಾರ್ಚ್ ಹಾಕಿ ನೋಡಿದ್ರಂತೆ, ಅಲ್ಲಿ ಯಾರೂ ಕಾಣಲಿಲ್ಲ ರೋಡಲ್ಲಿ. ಅದು ಏನು ಕಾಣಿಸುತ್ತಲ್ಲ, ಅದು ಒಂಥರ ಲೆಫ್ಟಿಂದ ಹೀಗೆ ರೈಟ್ ಸೈಡ್ ಪಾಸ್ ಆಯ್ಕೊಂಡು ಹೋಗಿದ್ದು. ರೋಡಿನ ಲೆಫ್ಟ್ ಸೈಡ್ ಬೆಟ್ಟ ಇದೆ, ರೈಟ್ ಸೈಡು ಕ್ಲಿಫ್ ಇದೆ. ಇವರೆಂತ ಮಾಡಿದರು, ನಿಧಾನಕ್ಕೆ ಆ ಕ್ಲಿಫ್ ಕಡೆಗೆ ಟಾರ್ಚ್ ಹಾಕಿ ನೋಡಿದರು. ಅಲ್ಲಿ ಅವರೆಂತ ನೋಡ್ತಾರೆ ಅಂದರೆ, ಒಂದು ಮನುಷ್ಯರ ಥರ ಕಾಣೋ ಒಂದು ಎಂಟಿಟಿ ಆ ಕ್ಲಿಫ್ ಕೆಳಗೆ ನಡ್ಕೊಂಡು ಹೋಗ್ತಿದ್ದಂತೆ. ಆ ಕ್ಲಿಫ್ ಅಲ್ಲಿ ನೀವು ಚಾರ್ಮಾಡಿ ಘಾಟಿ ಕ್ಲಿಫ್ ನೋಡಿದರೆ ಅದೆಲ್ಲ ಅದು ತುಂಬ ಸ್ಟೀಪ್ ಇದೆ, ಅಲ್ಲಿ ಮನುಷ್ಯರು ನಡ್ಕೊಂಡು ಹೋಗುವಂಥ ಪ್ಲೇಸೇ ಅಲ್ಲ ಅದು. ಇದನ್ನು ನೋಡಿ ಅವರಿಗೆ ತುಂಬ ಗಾಬರಿ ಆಯಿತು. ಸೀದಾ ಬಂದು ಕಾರೊಳಗೆ ಬಂದು ಕೂತ್ರಂತೆ. ಅವ್ರ ಫ್ರೆಂಡ್ ಏನಾಯಿತು, ಏನಾದರೂ ನೋಡಿದ್ರು ಅಂತ ಕೇಳಿದ್ರಂತೆ. ಅವರಾಗ ಇಲ್ಲ, ಏನಿಲ್ಲ, ನಡಿ ಮನೆಗೆ ಹೋಗುವ ಅಂತ ಹೇಳಿದ್ರು. ಯಾಕಂದರೆ ಮೊದಲೇ ಇದು ಘಾಟ್ ಸೆಕ್ಷನ್. ಆಮೇಲೆ ಇವರು ಪ್ಯಾನಿಕ್ ಆಗಿ ಏನು ರ್ಯಾಶ್ ಡ್ರೈವಿಂಗ್ ಏನು ಮಾಡೋದು ಬೇಡ ಅಂತ ಹೇಳಿ ಅವ್ರ ಹತ್ರ ಅವಾಗೇನೂ ಹೇಳಲಿಲ್ಲ. ಆಮೇಲೆ ಇವ್ರದ್ದು ಮೂಡಿಗೆರೆ ಮನೆಗೆ ರೀಚ್ ಆದ ನಂತರ ಇವರನ್ನು ಕೂರಿಸಿ ಅಲ್ಲಿ ಏನು ನೋಡಿದ್ರು ಅಂತ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ರಂತೆ. ಆಮೇಲೆ ಅವ್ರ ಫ್ರೆಂಡ್ ಫುಲ್ ಅವರಿಗೆ ಆ ದಿನ ನೈಟ್ ಪೂರ್ತಿ ನಿದ್ದೆನೇ ಬಂದಿಲ್ಲ. ಹೇಗಿತ್ತು ಹಾರರ್ ಸ್ಟೋರಿ? ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ನನಗೆ ಈ ಥರ ಸಣ್ಣ ಸಣ್ಣ ಹಾರರ್ ಸ್ಟೋರೀಸ್ ಸುಮಾರು ಗೊತ್ತಿದೆ. ಮತ್ತು ಈಗ ಒಂದೊಂದು ಪ್ಲೇಸ್ಗೆಲ್ಲ ಹೋಗ್ತಿರ್ತೀವಲ್ವ, ಅಲ್ಲಿ ಕೇಳಿರೋ ಸಣ್ಣ ಪುಟ್ಟ ಕಥೆಗಳು ಇದನ್ನೆಲ್ಲ ನನ್ನ ಮುಂದಿನ ಲೋಟೋ ಬಾಕ್ಸಲ್ಲಿ ಯಾವಾಗಾದ್ರೂ ಒಂದು ಸಲ ಈ ಥರನೇ ಶೇರ್ ಮಾಡ್ತೇನೆ. ಇಲ್ಲಿಂದ ಇನ್ನು ಕೊಟ್ಟಿಗೆಹಾರಕ್ಕೆ 18 ಕಿಲೋಮೀಟರ್ಸ್ ಇದೆ. ಹೈವೇಯಲ್ಲಿ ಇಷ್ಟು ಮಜಾ ಬರಲ್ಲ, ಈ ಥರ ಕರ್ವ್ಸ್ ಇರಬೇಕು, ಆವಾಗಲೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ರೈಡ್. ಇಲ್ಲಾಂದರೆ ತುಂಬ ಬೋರ್. 2022-2023 ಈ ಕಡೆ ಸುಮಾರು ಸಲ ಬಂದಿದ್ದೇನೆ. ಎಲ್ಲ ಮಾನ್ಸೂನ್ ರೈಡ್ಸು, ಮಾಡಿಫೈಡ್ ಕಾರ್. ಈ ಚಿಕ್ಕಮಗಳೂರು, ಮೂಡಿಗೆರೆ ಈ ಲೊಕೇಶನ್ಸ್ ಎಲ್ಲ ಅದು ಹತ್ತಿರದಲ್ಲೆಲ್ಲ ಇದೆಲ್ಲ. ಈ ರಾಣಿಜೇರಿ, ದೇವ್ರ ಮನೆ, ಬೇಲೂರು ಹಳೆಬೀಡು, ಆಮೇಲೆ ಇನ್ನೂ ತುಂಬ ಪ್ಲೇಸಸ್ ಇದೆ. ಸುಮಾರು ಕಡೆ ಹೋಗಿದೆ ಅವಾಗ. ಆಗ ನನ್ನ ಹತ್ರ ಮೀಟಿಯೋರ್ 350 ಇತ್ತು ಬೈಕ್. ನಂಗೆ ಕ್ರೂಸರ್ಸ್ ಅಂದರೆ ಭಾರಿ ಇಷ್ಟ. ಮೊದಲೊಂದು ಸೀರೀಸ್ ಬರ್ತಿತ್ತು, ಸನ್ಸ್ ಆಫ್ ಎನರ್ಜಿ ಅಂತ. ಅದೊಂಥರ ಈ ಬೈಕರ್ ಗ್ಯಾಂಗ್ ಅದರದ್ದು ಮೇಲೆ ಸ್ಟೋರಿ ಅದರದ್ದು. ಸೊ ಆ ಸೀರೀಸ್ ನಂಗೆ ಭಾರಿ ಇಷ್ಟ. ಆಲ್ಮೋಸ್ಟ್ ಆ ಸೀರೀಸ್ ನೋಡಿ ಅದರಲ್ಲಿ ಕ್ರೂಸರ್ಸ್ ನೋಡಿ ನನಗೇನೋ ಕ್ರೂಸರ್ಸ್ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿರ್ಬೋದು. ಹೈವೇಲಿ ಆಮೇಲೆ ರೋಡ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದ್ದರೆ ಈ ಮೀಟಿಯೋರ್ 350 ಬೈಕ್ ರೈಡ್ ಮಾಡಲಿಕ್ಕಲ್ವ, ಅದು ಭಾರಿ ಮಜಾ ಕೊಡುತ್ತೆ. ಆ್ಯಕ್ಚುಲಿ ಆ ಬೈಕ್ ಕೊಡೋ ಕಂಫರ್ಟ್ ಅನ್ಮ್ಯಾಚ್ಡ್. ಆದರೆ ರೋಡ್ ಕಂಡೀಷನ್ಸ್ ಚೆನ್ನಾಗಿರಬೇಕು, ಹಾಗಿದ್ರೆ ಮಾತ್ರ. ನಾನು ತುಂಬ ಎಂಜಾಯ್ ಮಾಡಿದೆ ಆ ಬೈಕ್, ಫಸ್ಟ್ ಬೈಕ್. ಸೊ ಅದನ್ನು ಒಂಚೂರು ಸೇಲ್ ಮಾಡುವಾಗ ಸ್ವಲ್ಪ ಬೇಜಾರಾಯಿತು ಅವಾಗ. ಇನ್ನೊಂದು ಮಾಡಿಫೈಡ್ ಎಸ್ಟೀಮ್. ಈ ಹಳೆ ಕಾರ್ಗಳಿಗೆ ಇರುವ ಕ್ಯಾರೆಕ್ಟರ್ ಹೊಸ ಗಾಡಿಗಳಲ್ಲಿಲ್ಲ. ಏನೇ ಹೇಳಿ, ಹಳೆ ಗಾಡಿಗಳು. ಅಲ್ಲಿ ನೋಡಿ ದೂರದಲ್ಲಿ ಆ ಪೀಕ್ ಕಾಣ್ತಿದೆ, ಅಲ್ಲಿ ಟ್ರೆಕ್ಕಿಂಗ್ ಹೋಗ್ತಾರೆ. ಸೊ ಫುಲ್ ಪೀಕ್ ಕರ್ಕೊಂಡು ಹೋಗ್ತಾರಂತೆ. ಯಾವಾಗಾದ್ರೂ ಒಂದು ಸಲ ಪ್ಲ್ಯಾನ್ ಮಾಡಿ ಹೋಗಬೇಕು, ತುಂಬ ಅಡ್ವೆಂಚರಸ್ ಇದೆ ಅಂತ ಕೇಳಿದ್ದಾನೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಚಾರ್ಮಾಡಿ ಮೋಸ್ಟ್ ಬ್ಯೂಟಿಫುಲ್ ಲೊಕೇಶನಿಗೆ ಬರ್ತೀವಿ ನಾವು.
ನೋಡಬೇಕು. ಅಲ್ಲಿ ಲೆಫ್ಟ್ ಸೈಡ್ ಬೆಟ್ಟ, ರೈಟ್ ಸೈಡಲ್ಲಿ ಕ್ಲಿಫ್, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಲೊಕೇಶನ್. ಸೊ ಅಲ್ಲಿಗೆ ಇನ್ನೇನು ಹತ್ತಿರ ಆಗಬೇಕು.